ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು 143ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಶ್ರೀ ಪಿರಿಯಾಪಟ್ಟಣದಮ್ಮನವರ ಸನ್ನಿಧಿಯಲ್ಲಿ ಅಮ್ಮನವರನ್ನು ಬೇಡಿಕೊಳ್ಳುತ್ತಾ ಇಂದು 143ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ನನಗೆ ಬೆಳಗ್ಗಿನ ಜಾವ 5:30 ಗಂಟೆಗೆ ಎಚ್ಚರವಾಯಿತು. ಅಮ್ಮನವರ ಆದೇಶ ಮತ್ತು ಅನುಗ್ರಹ ಏನಿದೆಯೋ ನನಗೆ ತಿಳಿಯದು. ಆದರೆ ಇಂದು ಇದ್ದಕ್ಕಿದ್ದಂತೆ ನನಗೆ ಇತಿಹಾಸದ ದಿನಗಳಂತೆ 5:30 ಗಂಟೆಗೆ ಸಂಪೂರ್ಣವಾಗಿ ನಿದ್ರೆಯು ಹೋಗಿ ಇದ್ದಕ್ಕಿದ್ದಂತೆ ಎಚ್ಚರಿಕೆಯಾಯಿತು. ನಾನು ನನ್ನ ಹಿಂದಿನ ದಿನಗಳಂತೆ ಆ ರೀತಿ ಆದಾಗಲೆಲ್ಲ ಕ್ಷೇತ್ರದ ಅಮ್ಮನವರ ಸೇವೆಯ ಕಾಯಕದ ಪ್ರತೀಕವಾಗಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ಸಂಚರಿಸಿ ಅಮ್ಮನವರ ಆದೇಶಾನುಸಾರ ಆಜ್ಞಾನುಸಾರ ಸಲಹೆ ಸೂಚನೆ ಮಾರ್ಗದರ್ಶನ ಅನುಸಾರ ಕರ್ತವ್ಯದಲ್ಲಿ ತೊಡಗುತ್ತೇನೆ. ಪ್ರಸ್ತುತ ಇಂದು ಪಾದಯಾತ್ರೆಯನ್ನು ಆರಂಭಿಸಿ ಹಿಂದಿನ ಯಾವ ವಿಚಾರದ ಬಗ್ಗೆ ಪಾದಯಾತ್ರೆಯ ನಂತರ ಭವಿಷ್ಯದ ಮನುಕುಲದ ಭಕ್ತಾದಿಗಳಿಗೆ ತಿಳಿಯಪಡಿಸಬೇಕೆಂದು ತಿಳಿಯದೆ ಗೋಚರಿಸದೆ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಿರುವಾಗ ಪ್ರಾಥಮಿಕವಾಗಿ ಕ್ಷೇತ್ರಕ್ಕೆ ಬಂದು ಸೂರ್ಯ ನಮಸ್ಕಾರವನ್ನು ಜಪಿಸುತ್ತಾ ತದನಂತರ ನಮ್ಮೂರಿನ ದೇವಸ್ಥಾನಗಳ ಗ್ರಾಮ ದೇವತೆಗಳಾದಂತಹ ಶ್ರೀ ಭುವನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ, ಯಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ ಮತ್ತು ಸಪ್ಲಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನವರು, ನಾಗದೇವತಾ ಅಮ್ಮನವರು ಹಾಗೂ ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮ್ಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯನ್ನು ನೆನೆಯುತ್ತಾ ಹಾಗೂ ಅನಾದಿ ಕಾಲದಿಂದಲೂ ನಮ್ಮೂರಿನ ಬೃಹದಾಕಾರದ ಇತಿಹಾಸವಿರುವಂತಹ ಕೋಟೆ ದೇವರುಗಳು ಹೇಗಿದ್ದವೋ ಹಾಗೆಯೇ ನಮ್ಮೂರಿನಲ್ಲಿಯೂ ಸಹ 2 ಬೃಹದಾಕಾರದ ಆಲದ ಮರಗಳು ಇದ್ದು ಅಲ್ಲಿ ನನಗೆ ತಿಳಿದಂತೆ ಶ್ರೀ ಆಲದ ಮರದ ಮುನೇಶ್ವರ ಸ್ವಾಮಿಯನ್ನು ಪೂಜಿಸುತ್ತಾ ಬರುತ್ತಿದ್ದರು. ಅದನ್ನು ನಾವು ಸಹ ಮನಗಂಡಿದ್ದೇವೆ ಮತ್ತು ಜಾತ್ರಾ ಮಹೋತ್ಸವದ ಸುದಿನದಂದು ದೀಪದಾರತಿಗಳನ್ನು ಬೆಳಗಿರುವಂತಹ ಒಂದು ಕ್ಷಣಕ್ಕೆ ನಾವು ಸಹ ಸಾಕ್ಷಿಯಾಗಿದ್ದೇವೆ. ಅದರಂತೆ ಇಂದು ಶ್ರೀ ಆಲದ ಮರದ ಮುನೇಶ್ವರ ಸ್ವಾಮಿಯನ್ನು ಕಣ್ಣು ಮುಚ್ಚಿಕೊಂಡು ನೆನೆಯುತ್ತಾ ಸ್ಮರಿಸುತ್ತಾ ಪಾದಯಾತ್ರೆಯನ್ನು ಮುಂದುವರಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ವಾಸವಾಗಿರುವಂತಹ ಶ್ರೀ ನಾಗದೇವತಾ ಕುಟುಂಬದ ಮೂಲತಃ ಕುಟುಂಬದ ಬೃಹದಾಕಾರದ ಒಂದು ನಾಗದೇವತೆಯು ಇದ್ದಕ್ಕಿದ್ದಂತೆ ನಮ್ಮ ಅಡ್ಡಲಾಗಿ ಬರುತ್ತಿರುವುದನ್ನು ನೋಡಿ ನನಗೆ ಒಂದು ಕ್ಷಣ
ದಿಗ್ಭ್ರಾಂತಿಯಾಯಿತು. ನಾಗದೇವತೆ ಅಮ್ಮನವರು ಸುಮಾರು 2-3 ತಿಂಗಳ ನಂತರ ಇಂದು ನನಗೆ ದರ್ಶನವಿತ್ತಿದ್ದು ಮನಸ್ಸಿಗೆ ಏನೋ ಒಂದು ಸಮಾಧಾನಕರ ಹಾಗೂ ನಾನಿದ್ದೇನೆ ಈ ಕ್ಷೇತ್ರದಲ್ಲಿ, ನಾನು ಎಲ್ಲಿಯೂ ಸಹ ಹೋಗಿಲ್ಲ, ನನ್ನ ಕೆಲಸ ಕಾರ್ಯಗಳು ಸಾಕಷ್ಟು ಬಾಕಿ ಉಳಿದಿವೆ, ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಜರುಗುವಂತಾಗಬೇಕು ಎಂದು ಎಚ್ಚರಿಕೆ ಇತ್ತಂತೆ ಸುಮಾರು 3 ತಿಂಗಳ ನಂತರ ಇಂದು ನನಗೆ ಕಾಣಿಸಿಕೊಂಡಂತಹ ಶ್ರೀ ನಾಗದೇವತೆ, ಅದರಲ್ಲೂ ವಿಶೇಷವಾಗಿ ಶ್ರೀ ಆಲದ ಮರದ ಮುನೇಶ್ವರ ಸ್ವಾಮಿ ಎಂದು ಜಪಿಸುತ್ತಾ ಕಣ್ಣು ಮುಚ್ಚಿಕೊಂಡು ಪಾದಯಾತ್ರೆಯನ್ನು ಮುಂದುವರಿಸುವ ಸುಸಂದರ್ಭದಲ್ಲಿ ದರ್ಶನವಿತ್ತಂತಹ ನಾಗದೇವತಾ ಸ್ವಾಮಿಯನ್ನು ನೆನೆಯುತ್ತಾ, ಅಮ್ಮ, ಇತಿಹಾಸ ಏನಿದೆಯೋ ಏನಿಲ್ಲವೋ ನನಗೆ ತಿಳಿಯದು, ಶ್ರೀ ಆಲದ ಮರದ ಮುನೇಶ್ವರ ಸ್ವಾಮಿಯ ನಾಮಫಲಕವನ್ನು ಅನಾವರಣಗೊಳಿಸಬೇಕೆಂದು ಸಾಕಷ್ಟು ಯೋಚಿಸುತ್ತಿದ್ದಾಗ ಅಲ್ಲಿ ಆಗಬಹುದಾದಂತಹ ಅಡೆತಡೆಗಳು ಅಥವಾ ಇನ್ಯಾವುದೇ ಒಂದು ಸಮಯ ಸಂದರ್ಭಗಳಿಗೆ ಅಮ್ಮನವರೇ ಸಾಕ್ಷೀಭೂತರಾಗುತ್ತಾರೆ ಎಂದು ಈ ಪ್ರಸ್ತುತ 143ನೇ ಸುತ್ತಿನ ಪಾದಯಾತ್ರೆಯಲ್ಲಿ ಅಮ್ಮನವರನ್ನು ನೆನೆಯುತ್ತಾ ಇಂದು ಅಮ್ಮನವರ ಪಾದಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಧರ್ಮದ ಕೆಲಸ ಕಾರ್ಯಗಳು ಸಹ ಅಮ್ಮನವರೇ ಸಾಕ್ಷಿಯಾಗಬೇಕೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಪಾದಯಾತ್ರೆಯ ಸುಸಂದರ್ಭದಲ್ಲಿ ದರ್ಶನವಿತ್ತಂಥ ನಾಗದೇವತೆಗೆ ಅಮ್ಮನವರಿಗೆ ಸ್ಮರಿಸುತ್ತಾ ನಾಗದೇವತಾ ಕುಟುಂಬಕ್ಕೆ ತನ್ನಿಂದಾದಂತಹ ಒಂದು ಅಚಾತುರ್ಯ ಘಟನೆಗಳಿಗೆ ಅಮ್ಮನವರ ಪಾದದಲ್ಲಿ ಕ್ಷಮೆ ಯಾಚಿಸುತ್ತಾ, ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ನನ್ನಿಂದ ಆಗಿರುವಂತಹ ಕೆಲಸ ಕಾರ್ಯಗಳ ಸಮಯದಲ್ಲಿ ಅನಾಹುತಗಳಿಗೆ ನನ್ನನ್ನು ಕ್ಷಮಿಸು ಮಾತೆ, ಕ್ಷಮಿಸು 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 ಎಂದು ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ನನ್ನಿಂದ ಆಗಿರುವಂತಹ ತಪ್ಪುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಕ್ಷೇತ್ರದ ಸೇವಾ ಭಿಕ್ಷುಕನಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ ತಾಯಿ. ಭವಿಷ್ಯದ ಪ್ರತಿಯೊಂದು ಧರ್ಮದ ಕೆಲಸ ಕಾರ್ಯಗಳು ನಿನ್ನಿಚ್ಛೆಯಂತೆಯೇ, ತಮ್ಮಿಚ್ಛೆಯಂತೆಯೇ, ಕ್ಷೇತ್ರದ ಅಮ್ಮನವರ ಇಚ್ಛೆಯಂತೆಯೇ ನಡೆಯುವಂತಾಗಲಿ ಎಂದು ಆಶೀರ್ವದಿಸು ಮಾತೆ, ಆಶೀರ್ವದಿಸು. ಇಂದು ಶ್ರೀ ಆಲದ ಮರದ ಮುನೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದ ನಾಗದೇವತೆಯ ಅಮ್ಮನವರ ದರ್ಶನವಾಗಿದ್ದು ಶುಭವೋ ಅಶುಭವೋ ನನಗೆ ತಿಳಿಯದು. ಆದರೆ ಅಮ್ಮ, ಸುಮಾರು 3 ತಿಂಗಳ ನಂತರ ನಮಗೆ ದರ್ಶನವಿದ್ದೀಯ ತಾಯೇ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನಿನ್ನ ಆಶೀರ್ವಾದ ಮತ್ತು ಮಾರ್ಗದರ್ಶನ ಮತ್ತು ದೈವಾನುಗ್ರಹದ ಇಚ್ಛೆ ಸದಾಕಾಲ ನಮಗೆ ಬೇಕು ತಾಯೇ. ನಾವು ನಡೆಯುವಂತಹ ತಪ್ಪುದಾರಿಗಳಿಗೆ ತಿದ್ದಿ ಉತ್ತಮ ಧರ್ಮದ ಮಾರ್ಗವನ್ನು ತೋರಿಸಿ ಮುನ್ನಡೆಸು ಮಾತೆ, ಮುನ್ನಡೆಸು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಶ್ರೀ PPD ಕ್ಷೇತ್ರದ
ಧರ್ಮ ಜ್ಯೋತಿ ಸದಾ ಕಾಲ ಹೀಗೆ ಬೆಳಗುತ್ತಿರಲಿ, ಪ್ರಜ್ವಲಿಸುತ್ತಿರಲಿ. ಕ್ಷೇತ್ರದ ಮನುಕುಲದ ಭಕ್ತಾದಿಗಳಿಗೆ ಸದಾಕಾಲ ದಿಕ್ಸೂಚಿಯಾಗಿರಲಿ, ದಿಕ್ಸೂಚಿಯಾಗಿರಲಿ, ದಿಕ್ಸೂಚಿಯಾಗಿರಲಿ. ಧರ್ಮೋ ರಕ್ಷತಿ ರಕ್ಷಿತಃ, ಸರ್ವೇ ಜನೋ ಸುಖಿನೋ ಭವಂತು.